ತುಂಬಾ ಒಳ್ಳೆಯವರು ನಮ್ಮ ವೀರಲೋಕ ಶ್ರೀನಿವಾಸ್ ಅವರು. ತುಂಬಾ ಒಳ್ಳೆಯವ್ರು, ತುಂಬಾ ಒಳ್ಳೆಯವ್ರು. ನಮ್ಮ ತುಮಕೂರಿನ ಪುಸ್ತಕ ಸಂತೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ತುಂಬಾ ಇಷ್ಟ ಆಯ್ತು. ಪ್ರತಿ ತಿಂಗಳು ಮಾಡ್ಲಿ ಬಂದ್ ತಗೊಂಡ್ಬಿಡ್ತೀವಿ. ನೋಡಿ ಎಷ್ಟು ಬುಕ್ ತಗೊಂಡಿದೀವಿ. ಎಷ್ಟು ನೋಡ್ರಿ ಸರ್, ಯಾವ ತಗೊಂಡ್ರಿ? ಸುಮಾರು ಒಂದು 10-15 ತಗೊಂಡಿದೀವಿ ಸರ್. ಒಂದು ತಗೊಂಡೆ ಬುಕ್ಸು. ಯಾಕೆ ತಗೊಂಡೆ ಅಂದ್ರೆ, ನಾನು 51 ಬಿಸ್ನೆಸ್ ಐಡಿಯಾಗಳಂತಿದೆ, ಅದರಲ್ಲಿ ಯೂಟ್ಯೂಬ್ ಮಾಡಿ ದುಡ್ಡು ಮಾಡ್ಬೋದು ಅಂತ ಐತೆ. ಆ ಪುಸ್ತಕ ನಿನ್ನ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ವ್ಯಾಪಾರ ಮಾಡ್ಕೊಂಡು ಓದ್ದವರು, ಟೀ ಮಾಡ್ಕೊಂಡು ಹೂವ ತರಕಾರಿ ಕಡ್ಲಕಾಯಿ ವ್ಯಾಪಾರ ಮಾಡ್ಕೊಂಡು ಓದಿರೋ ನಾವು. ಹುಡುಗರಿಗೆ ಅಮೆರಿಕ ಪೋಗೋ ಚಾನಲ್ ಗೊತ್ತಿರುತ್ತೆ, ಕನ್ನಡದ ಚಂದಮಾಮ ಗೊತ್ತಿಲ್ಲ. ಈ ಒಂದು ಡಿಜಿಟಲ್ ಯುಗದಲ್ಲಿ ಬುಕ್ಸ್ ಓದೋದು ಕಡಿಮೆ ಆಗಿದೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ ಸರ್, ಬುಕ್ ಓದ್ಬೇಕು. ಡಿಜಿಟಲ್ ಗಿಂತ ಬುಕ್ ಓದ್ಬೇಕು ಕುತ್ಕೊಂಡು. ಅವಾಗ್ಲೇನೆ ಇದನ್ಸದು. ಪೇಜ್ ತಿರುಗಿಸ್ತೀವಲ್ಲ, ಆ ಖುಷಿ ಸಿಗುತ್ತೆ. ಸುಮ್ನೆ ಸ್ವೈಪ್ ಮಾಡೋದ್ರಲ್ಲಿ ಸಿಗಲ್ಲ ಅದು. ಒಂದು ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ ಏನು ಅಂದ್ರೆ, ನಮ್ಮ ಭಾಷೆ ಉಳಿಬೇಕು ಅಂತಂದ್ರೆ ನಾವು ಅದನ್ನ ಮಾತಾಡ್ಬೇಕು, ಕಲಿಬೇಕು. ಅದು ಎಲ್ಲಿಂದ ಬರುತ್ತೆ ಅಂತಂದ್ರೆ, ನಾವು ಈ ಪುಸ್ತಕ ಓದೋದ್ರಿಂದ ಹೊಸತನ, ಹೊಸ ಪದಗಳು ಪರಿಚಯ, ಕನ್ನಡ ಭಾಷೆ ಹಿಂಗೆಲ್ಲ ಇರುತ್ತಾ ಅಂತ ಗೊತ್ತಾಗತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ನೀವೀಗ ನೋಡ್ತಿರ್ಬೋದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನನ. ನಮ್ಮ ಕೋಟೆ ಆಂಜನೇಯ ಸ್ವಾಮಿಯ ಆಶೀರ್ವಾದದೊಂದಿಗೆ ಇವತ್ತು ನಾವು ನಮ್ಮ ತುಮಕೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರಿಗೆ ಇರುವ ಗ್ಲಾಸ್ ಹೌಸ್ ಅಲ್ಲಿ ಪುಸ್ತಕದ ಸಂತೆ ಇತ್ತು. ನೀವು ಕುರಿ ಸಂತೆ ನೋಡಿರ್ತೀರಿ, ಕೋಳಿ ಸಂತೆ ನೋಡಿರ್ತೀರಿ, ದನ ಸಂತೆ ನೋಡಿರ್ತೀರಿ, ಹಾಗೇನೆ ತರಕಾರಿ ಸಂತೆ ನೋಡಿರ್ತೀರಿ. ಆದ್ರೆ ಪುಸ್ತಕದ ಸಂತೆನ ನೋಡಿದಿರಾ? ನೋಡಿಲ್ಲ ತಾನೇ? ಇವತ್ತು ನಾನು ನಮ್ಮ ತುಮಕೂರಿನ ಗ್ಲಾಸ್ ಹೌಸ್ ಅಲ್ಲಿರುವ ಪುಸ್ತಕದ ಸಂತೆಗೆ ಹೋಗ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಯಾರ್ಯಾರೆಲ್ಲ ಪುಸ್ತಕ ಪ್ರಿಯರು ಬಂದಿದ್ದಾರೆ, ಅವರೆಲ್ಲ ಪುಸ್ತಕದ ಬಗ್ಗೆ ಎಷ್ಟು ಒಲವು ತೋರಿಸಿದ್ದಾರೆ, ಮುಂದಿನ ಪೀಳಿಗೆಗೆ ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಸ್ಕೊಳ್ಳೋದು ಎಷ್ಟು ಮುಖ್ಯ ಎಲ್ಲ ಕೇಳ್ಬಿಡೋಣ ಬನ್ನಿ. ಹಾಗೆ ಅವರಿಗೆ ಯಾವ ಒಬ್ಬ ಲೇಖಕ ತುಂಬಾ ಇಷ್ಟ ಅನ್ನೋದನ್ನು ಕೇಳ್ಬಿಡೋಣ. ಅದ್ರ ಜೊತೆಗೆ ನಾವು ಕೂಡ ಕೆಲವೊಂದು ಪುಸ್ತಕಗಳನ್ನ ತಗೊತಾ ಇದ್ವಿ. ಬನ್ನಿ ಹೋಗೋಣ. ಈಗ ನಮ್ಮ ತುಮಕೂರಿನ ಪುಸ್ತಕದ ಸಂತೆ ಒಳಗಡೆ ಸಂತೆ ಮಾಡ್ಕೊಂಡ್ ಬಂದ್ಬಿಡೋಣ. ಯಾಕಂದ್ರೆ ಸಂತೆ ಅಂದ್ಮೇಲೆ ನೀವು ಸಂತೆಗೆ ಹೋಗಿರ್ತೀರಿ, ತರಕಾರಿ ತಗೊಳಕಂತ ಹೋಗಿರ್ತೀರಿ. ಅಲ್ಲಿ ತರಕಾರಿ ತಗೊಳಕ್ಕೆ ಬರೀ ಒಂದು ಊರವ್ರು ಬಂದಿರಲ್ಲ, ಬೇರೆ ಬೇರೆ ಊರುಗಳಿಂದಲೇ ಬಂದಿರ್ತಾರೆ. ಅದೇ ರೀತಿ ನೀವು ದನ ಸಂತೆಗೆ ಹೋದಾಗ ಅಷ್ಟೇ ಬೇರೆ ಬೇರೆ ಊರವ್ರು ಬರ್ತಾರೆ, ದನಗಳನ್ನ ಪರ್ಚೇಸ್ ಮಾಡ್ತಾರೆ. ಕುರಿ ಸಂತೆಗೆ ಹೋದ್ರು ಅಷ್ಟೇ, ಕೋಳಿ ಸಂತೆಗೆ ಹೋದ್ರು ಅಷ್ಟೇ, ಬೇರೆ ಬೇರೆ ಭಾಗದ ಊರಿನವರೆಲ್ಲ ಬಂದು ಒಂದು ಸಂತೆಗಳು ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಒಂದು ಪುಸ್ತಕ ಸಂತೆನೂ ಕೂಡ ಬೇರೆ ಬೇರೆ ಊರಿನವರೆಲ್ಲ ಬಂದು ಪುಸ್ತಕನ ತಗೊಂಡು ಹೋಗ್ತಾರೆ. ಬನ್ನಿ, ಅವರೆಲ್ಲ ಎಷ್ಟು ಪುಸ್ತಕ ಪ್ರೇಮಿಗಳಂತ ಕೇಳ್ಬಿಡೋಣ. ಬನ್ನಿ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ನಾಗೇಂದ್ರ ಅಂತ. ಸರ್ ಏನು ಓದ್ತಾ ಇದ್ರು ಅಥವಾ ಕೆಲಸ ಮಾಡ್ತಾ ಇದ್ರು, ವರ್ಕ್ ಮಾಡ್ತಾ ಇದ್ರು? ಆಲ್ರೆಡಿ ಜಾಬ್ ಅಲ್ಲಿ ಇದ್ದೀನಿ, ಬ್ಯಾಂಗ್ಳೂರ್. ಯಾವ ಸರ್ ನಮ್ದು ಪಾವಗಡ. ನಿನ್ನೆ ಮತ್ತೆ ಇವತ್ತು 2 ದಿವಸ ಕಂಟಿನ್ಯೂಸ್ ಇಲ್ಲಿ ಪುಸ್ತಕ ಸಂತೆಗೆ ಬರ್ತಾನೆ ಇದೀವಿ. ಪುಸ್ತಕ ತಗೊಂಡೋಗ್ತಾನೆ. ನಿನ್ನೆ ತಗೊಂಡೋದ್ವಿ, ಇವತ್ತು ನಮ್ಮ ಶ್ರೀಮತಿ ಕರ್ಕೊಂಡು ಬಂದಿದ್ದೀನಿ. ಸರ್ ಇತ್ತೀಚೆಗಂತೂ ಡಿಜಿಟಲ್ ಯುಗದಲ್ಲಿ ಈ ಪುಸ್ತಕಗಳನ್ನ ಓದೋದೇ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಸರ್ ಇಲ್ಲ, ಯಾಕಂದ್ರೆ ನನ್ಗೂ ಜಾಬ್ ಬಂದು ಆಲ್ರೆಡಿ 2 ವರ್ಷ ಆಯ್ತು. ಸೊ ಇವಾಗ ಆಲ್ರೆಡಿ ನನ್ಗೆ ಏನಾದ್ರು ಪುಸ್ತಕನ ಹೋಗ್ಬಿಟ್ಟು ಜ್ಞಾಪಿಕಬೇಕಪ್ಪ ಅಂದ್ರೆ ಆಗಲ್ಲ. ಎಷ್ಟೊತ್ತಿಗೆ ಫೇಸ್ಬುಕ್ ತೆಗೇನಪ್ಪ, ಎಷ್ಟೊತ್ತಿಗೆ ಇನ್ಸ್ಟಾಗ್ರಾಮ್ ತೆಗೇನಪ್ಪ, ಯಾವ ಮೊಬೈಲ್ ಯೂಸ್ ಮಾಡೋಣಪ್ಪ ಅಂತ ನನ್ಗೂ ಒಂಥರ ಹುಚ್ಚಾಗ್ಬಿಟ್ಟೈತೆ. ಲಾಸ್ಟಿಗೆ ನನ್ಗೆ ಯಾವ ತರ ಆಗ್ಬಿಟ್ಟೈತೆ ಅಂದ್ರೆ, ನಿಮ್ ತರ ನಾನು ಯೂಟ್ಯೂಬ್ ಚಾನಲ್ ಮಾಡ್ಬಿಡೋಣ ಅನ್ನೋವರೆಗೆ ಹೋಗಿದೆ. ಲಾಸ್ಟಿಗೆ ಸಿರಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು, ಟಿ ಶರ್ಟ್ ಮಾಡಿಸ್ಬಿಟ್ಟು, ಮೈಕು ತಗೋಬಿಟ್ಟು, ಅದೇ ಖರ್ಚು ಇಂಟ್ರೆಸ್ಟ್ ನೋಡಿ ಬುಕ್ಸಿನ ಮೇಲೆ ಹೋಗ್ಲಿಲ್ಲ, ಮಾಡ್ಬಿಟ್ಟೆ. ಲಾಸ್ಟ್ ಕೂತ್ಕೊಂಡೆ, ಎಡಿಟಿಂಗ್ ಬರ್ಲಿಲ್ಲ. ಫಸ್ಟ್ ಇಲ್ಲಿ ಹಿಡಿದು ಅವಾಗ ಸುಮಾರು ಜನ ನೆಟ್ವರ್ಕ್ ಐತೆ. ಸೊ ನಾವ್ ಇದನ್ನ ಕಲಿಬೇಕು. ಯಾಕಂದ್ರೆ ಯೂಟ್ಯೂಬ್ ಬಗ್ಗೆನೂ ನಾವು ಇವ್ರದ್ದು ನಿನ್ನೆ ಒಂದು ತಗೊಂಡೆ ಬುಕ್ಸು. ಯಾಕೆ ತಗೊಂಡೆ ಅಂದ್ರೆ, ನಾನು 51 ಬಿಸ್ನೆಸ್ ಐಡಿಯಾಗಳಂತಿದೆ, ಅದರಲ್ಲಿ ಯೂಟ್ಯೂಬ್ ಮಾಡಿ ದುಡ್ಡು ಮಾಡ್ಬೋದು ಅಂತ ಐತೆ. ಆ ಪುಸ್ತಕ ನಿನ್ನ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ವ್ಯಾಪಾರ ಮಾಡ್ಕೊಂಡು ಓದ್ದವರು, ಟೀ ಮಾಡ್ಕೊಂಡು ಹೂವ ತರಕಾರಿ ಕಡ್ಲಕಾಯಿ ವ್ಯಾಪಾರ ಮಾಡ್ಕೊಂಡು ಓದಿರೋ ನಾವು. ಯಾಕಂದ್ರೆ ನನ್ಗೆ ಆ ಬುಕ್ಸ್ ಭಾರಿ ಇಷ್ಟ ಆಯ್ತು. ಇನ್ನೊಂದು ಡಾಕ್ಟರ್ ವಿಷ್ಣು ವಿಜಯಲಕ್ಷ್ಮಿ ಅಂತ ಇದ್ರಲ್ಲ, ವೀರಕಪ ಪುತ್ರ ಶ್ರೀನಿವಾಸ ಸರ್ ಜೊತೆ ಆವಕ್ಕ ಬಂದ್ಬಿಟ್ಟು ನಮ್ಮೂರು. ನಾವು ಬಂದಿದ್ದೇನೆ ವೀರಕ್ಕ ಸರ್ ನೋಡೋಣ, ವಿಜಯಲಕ್ಷ್ಮಿ ಅಕ್ಕ ನೋಡೋಣ, ಸಂತೆ ಯಾವ ತರ ಇದೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟು ಪುಸ್ತಕ ನೋಡ್ತಾ 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 ನಂದು ಎಜುಕೇಶನ್ ಲೈಫ್ ಮೆಮೊರೀಸ್ ಆಗ್ತಾ, ನೀವು ನಂಬ್ತಿರೋ ಬಿಡ್ತಿರೋ ನೋಡಿ. ನಾನು ಕುಸುಮ ಬಾಲೆ, ದೇವನೂರು ಮಹಾದೇವ್ ಅಪ್ಪಟ ಫ್ಯಾನು. ಎದೆಗೆ ಬಿದ್ದ ಅಕ್ಷರ ಇದು ಅವ್ರದೇ.
ಮದ್ವೆ ನಮ್ಗೆ ಜಾತಿ ಪದ ನಿರ್ಮೂಲನೆಗೆ ಬಸವಣ್ಣವ್ರ ಯೋಚನೆಗಳು, ಯಾಕಂದ್ರೆ ಇವತ್ತಿನ ಕಾಲಕ್ಕೆ ನಮ್ಗೆ ಬೇಕಾಗ್ತದೆ. ಇಲ್ಲ ಇದು ನಮಗೆ ಬೇಕಾಗ್ತದೆ, ಸರಿನಾ. ಮತ್ತೆ ನನ್ನ ವೈಫ್ಗೋಸ್ಕರ, ಅಂದ್ರೆ ನಮ್ಮ ವೈಫು ಸೆಕೆಂಡ್ ಇಯರ್ ಓದಿರೋದು. ಸೊ ಅವ್ರಿಗೆ ಒಂದು 8 ವರ್ಷ ಗ್ಯಾಪ್ ಆಗೈತೆ ಓದಕ್ಕೆ. ಸೊ ಒಂದೇ ಸರಿ ಇಂಥ ದೊಡ್ಡ ಬುಕ್ ಓದಂದ್ರೆ ಅರ್ಥ ಆಗಲ್ಲ ಅವ್ರಿಗೆ. ಅದಕ್ಕೆ ಅವ್ರಿಗೆ ಒಂದು ಚಂದ್ರಗುಪ್ತ ಮೌರ್ಯ ಬಿತ್ತ ಮಣ್ಣು ಮಕ್ಳಿಗೆ ಯೂಸ್ ಆಗುತ್ತೆ. ಮತ್ತೆ ಚಾಣಕ್ಯ, ಇದು ಅವ್ರಿಗೋಸ್ಕರ. ಮತ್ತೆ ಒಂದು ಇದ್ರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇರ್ಲಿ ಅಂತ ಹೇಳ್ಬಿಟ್ಟು ರಾಕ್ಷಸರದೊಂದು ಘಟೋತ್ಕಚ, ಭೀಮನ ಮಗ ಈತ ತಾಡಿ. ನಿನ್ನೆ ನೋಡಿದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಮತ್ತೆ ಬುರುಕಪುತ್ರ ಶ್ರೀನಿವಾಸ 51 ಬಿಸ್ನೆಸ್ ಐಡಿಯಾಗಳು, ಈ 2 ಬುಕ್ಸ್ ನಾನು ತಗೊಂಡೋಗಿದ್ದೆ. ನಿಮಗೆ ತುಂಬಾ ಇಷ್ಟವಾದ ಲೇಖಕರು ಯಾರು? ಸರ್ ಹೇಳ್ತೀನಲ್ಲ, ದೇವನೂರು ಮಾಧವ್ ಬಿಟ್ರೆ ಡಾಕ್ಟರ್ BR ಅಂಬೇಡ್ಕರ್ ಎಲ್ಲದರಲ್ಲೂ ಇದ್ದಾರೆ. ಅದೊಂದು ಇವತ್ತಿನ ಸೋಷಿಯಲ್ ಮೀಡಿಯಾಗೆ ಹೆಂಗೆ ಇದೆ ಅಂದ್ರೆ, ರವಿ ಬೆಳಗೆ ಸರು ಇವತ್ತು ಪ್ರಚಲಿತ ಘಟನೆಗೆ ರವಿ ಬೆಳಗೆರೆ, ಇವತ್ತಿನ ನಾವು ಹಿಂದಿನ ಕಾಲದಲ್ಲಿ ಹೇಳೋದಲ್ಲ, ಇವತ್ತಿನ ಪ್ರಚಲಿತ ಘಟನೆಗೆ ರವಿ ಬೆಳಗೆರೆ. ಬಟ್ ಇವು ರವಿ ಬೆಳಗೆರೆ ಅಂದ್ರೆ ಕಾಲಘಟ್ಟ ಚೇಂಜ್ ಆದಂಗೆ ಅವ್ರ ಅನುಭವನು ಚೇಂಜ್ ಆಗ್ತವೆ. ಬಟ್ ಇದು ಇವ್ರು ಬರ್ದಿದಾರಲ್ಲ, ಇದು ಶಾಶ್ವತ, ಅಂದ್ರೆ ಜೀವನದ ತುಂಬಾ ಅನುಭವಗಳು. ಹಂಗಾಗಿ ಅವ್ರಿಗೂ ಒಂದು ಅವ್ರ ಕಾಲಘಟ್ಟಕ್ಕೆ ಬರಿತಾ ಹೋಗ್ತಾರೆ. ಒಬ್ಬರು ಒಂಥರ ಇಷ್ಟ ಆಗುತ್ತೆ ನನ್ಗೆ, ಇವರು ಅಷ್ಟೇ, ಅದ್ರಾಗ ಏನಿಲ್ಲ. ಸರ್, ನಿಮ್ಮ ಒಂದು ಪುಸ್ತಕ ಓದೋ ಹವ್ಯಾಸಕ್ಕೆ ನಿಜವಾಗ್ಲೂ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಯಾಕಂದ್ರೆ ನಾನು ನಿಮ್ದು ಯೂಟ್ಯೂಬ್ ವಿಡಿಯೋ ಮಾಡ್ತಿರಲ್ಲ, ಅದಕ್ಕೆ ಅಂತಾನೆ ಮಿನಿಮಮ್ ಒಂದು 5 ನಿಮಿಷದಿಂದ ನಾನು ನಿಮ್ಮಿಂದಲೇ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್ ಬಾಲಕೃಷ್ಣ ಅಂತ. ಯಾವ್ರು ಸರ್? ಸರ್ ತುಮಕೂರೇನೆ. ಸರ್, ನಿಮಗೆ ಬುಕ್ಸ್ ಓದೋ ಹವ್ಯಾಸ ಇದೆಯಾ? ಸಿಕ್ಕಾಪಟ್ಟೆ ಇದೆ ಸರ್. ಸರ್, ನಿಮ್ಮ ಫೇವರೇಟ್ ಲೇಖಕರು ಯಾರು? ಫೇವರಿಟ್ ಬಂದು ತೇಜಸ್ವಿ ಅವರು. ಹೌದು. ಬಿಡಿ ಅವರು ಎಲ್ಲ ಕಾನನಗಳು ಅಂದ್ರೆ ಕಾಡುಗಳ ಬಗ್ಗೆ, ಚೆನ್ನಾಗಿ ಪರಿಸರ ಬಗ್ಗೆ ಅದಕ್ಕೆ ತುಂಬಾ ಇಷ್ಟ. ಕೆಲವರಿಗೆ ಅದು ಅರ್ಥ ಆಗಲ್ಲ, ಅಂದ್ರೆ ಇಂಡೆಪ್ತ್ ಹೋಗ್ಬೇಕು, ಅವಾಗ ಅರ್ಥ ಆಗುತ್ತೆ. ಕೆಲವರಿಗೆ ಅಯ್ಯೋ ಇದೇನಪ್ಪ ಬರೀ ಪರಿಸರದ ಬಗ್ಗೆ ಇದೆ ಅಂತ ಅನ್ಕೊಂತಾರೆ, ಸ್ವಲ್ಪ ಇಂಡೆಪ್ತ್ ಹೋದ್ರೆ ಅರ್ಥ ಆಗುತ್ತೆ. ನಾವೇ ಅಲ್ಲಿ ಇದ್ದೀವಿ ಅನ್ನೋ ತರ ಬರೀತಾರಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ತುಂಬಾ ಇಷ್ಟ ಆಗುತ್ತೆ ಸರ್. ಆ ತರ ಎಲ್ಲಾನು ಸೈಂಟಿಫಿಕ್ ಆಗಿ ಚೆನ್ನಾಗಿ ಬರ್ದಿದ್ದಾರೆ. ಹೌದು. ಸರ್, ನಮ್ ತುಮಕೂರಿನ ಪುಸ್ತಕ ಸಂತೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ತುಂಬಾ ಇಷ್ಟ ಆಯ್ತು. ಪ್ರತಿ ತಿಂಗಳು ಮಾಡ್ಲಿ ಬಂದ್ ತಗೊಂಡ್ಬಿಡ್ತೀವಿ. ನೋಡಿ ಎಷ್ಟು ಬುಕ್ ತಗೊಂಡಿದೀವಿ. ಎಷ್ಟು ನೋಡ್ರಿ ಸರ್? ಯಾವ ಸುಮಾರು ಒಂದು 10-15 ತಗೊಂಡಿದೀವಿ ಸರ್. ಇನ್ನು ತಗೋಬೇಕು, ಇನ್ನು ನೋಡಿಲ್ಲ ಫುಲ್ ಎಲ್ಲ ತಗೊಂಡಿದೀವಿ. ಸರ್, ಬೆಂಕಿ ಕಾದಂಬರಿ ಇರ್ಲಿ, ಹೊಸ ಲೇಖಕರು ಅಲ್ಲೇ ಮುಂದೆ ಇದಾರೆ, ಅವರವು ನೋಡೋಣ ಅಂತ ತಗೊಂಡ್ವಿ. ನೋಡೋಣ, ನಮಗೂ ಬರೆಯೋ ಇಂಟ್ರೆಸ್ಟ್ ಇದೆ. ಸೊ ಅದ್ರಿಂದ ಬುಕ್ ಓದೋರು ಆಟೋಮೆಟಿಕ್ ಆಗಿ ಬರೆಯೋ ಇಂಟ್ರೆಸ್ಟ್ ಬಂದೇ ಬರುತ್ತೆ. ನಾನು ಕೂಡ ಬುಕ್ ಅಂದ್ರೆ ತುಂಬಾ ಕಷ್ಟ ಇದೆ, ಕೂತ್ಕೊಂಡು ಆ ಕಾನ್ಸಂಟ್ರೇಷನ್ ಗಮನ ಬೇಕು. ನಿಮ್ಮೊಂದು ಹವ್ಯಾಸ ಚೆನ್ನಾಗಿದೆ, ಇರ್ಬೇಕು ಬರೆಯೋದಕ್ಕೆ. ಸರ್. ಈಗ ನಾವು ಈ ಒಂದು ಡಿಜಿಟಲ್ ಯುಗದಲ್ಲಿ ಎಲ್ಲರೂ ಲ್ಯಾಪ್ಟಾಪ್ ಅಲ್ಲಿ, ಮೊಬೈಲ್ಗಳಲ್ಲೇ ಕತೆ ಓದ್ತಾರೆ. ಆದ್ರೆ ನಿಮಗೆ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಕತೆ ಓದಿದ್ರೆ ಇಂಟ್ರೆಸ್ಟ್ ಬರುತ್ತೋ, ಅಥವಾ ನೀವು ಬುಕ್ಸ್ ತಗೊಂಡು ಕಾದಂಬರಿಗಳು ಓದಿದ್ರೆ ಇಂಟ್ರೆಸ್ಟ್ ಬರುತ್ತೆ? ನಮ್ಗೆ ಬುಕ್ ಅಲ್ಲಿ ಓದೋದಕ್ಕೆ ಇಷ್ಟ. ಮೊಬೈಲ್ ಅಲ್ಲೂ ಓದ್ತೀವಿ, ಇಲ್ಲ ಅಂತಲ್ಲ, ಬಟ್ ಆ ಕಣ್ಣು ಹೊರಟೋಗ್ಬಿಡುತ್ತೆ ಬೇಗ ಅಷ್ಟೇನೆ. ಬುಕ್ ಓದೋದ್ರಿಂದ ಕಣ್ಣಿನ ಶಕ್ತಿ ಇನ್ನೂ ಇಂಪ್ರೂವ್ ಆಗುತ್ತೆ. ನೀವು ಮೊಬೈಲ್ ನೋಡೋದ್ರಿಂದ ಹೋಗುತ್ತೆ, ಬಟ್ ಅಷ್ಟು ಇಂಟ್ರೆಸ್ಟ್ ಅನ್ಸಲ್ಲ. ಇಲ್ಲ, ಅವರು ಮೊಬೈಲ್ ಅಲ್ಲಿ ಕೊಡ್ತಾರೆ, ಸ್ವಲ್ಪ ಕೊಡ್ತಾರೆ, ಅಷ್ಟು ಚೆನ್ನಾಗಿರಲ್ಲ ನನ್ನ ಪ್ರಕಾರ. ಬಟ್ ತುಂಬಾ ಆಡಿಯೋ ಬುಕ್ ಎಲ್ಲ ಇದೆ, ಬಟ್ ಕೇಳ್ಬೋದು ಆಡಿಯೋ ಬುಕ್ಗಳು. ಬಟ್ ಬುಕ್ ಓದೋ ಹವ್ಯಾಸ ಇರೋದ್ರಿಂದ ಅದೇ ತುಂಬಾ ಇಷ್ಟ ಆಗುತ್ತೆ. ಆಡಿಯೋ ಬುಕ್ ಕೇಳಿದ್ರು ಏನೇ ಕೇಳಿದ್ರು, ಇದು ಓದೋವಾಗ ಆ ತಾಳ್ಮೆ ಇರುತ್ತಲ್ಲ, ಆ ಟೈಮ್ ಇರುತ್ತಲ್ಲ, ಆ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮೈಂಡ್. ಅದು ತುಂಬಾ ಮನುಷ್ಯನ್ಗೂ ಒಳ್ಳೇದು ಓದೋದು. ದೊಡ್ಡವ್ರು ಹೇಳೋರಲ್ಲ, ದೇಶ ಸುತ್ತಿ ಕೋಶ ಓದಿ ಅಂದ್ರೆ, ಕೋಶ ಓದಷ್ಟು ನಮ್ಮ ಜ್ಞಾನ ಇಂಪ್ರೂವ್ ಆಗುತ್ತೆ. ಇನ್ನು ಜ್ಞಾನ ಇದರಿಂದ ಬುಕ್ಕಿಂದ ಎಷ್ಟು ಜ್ಞಾನ ಸಿಗುತ್ತೆ ಅಂದ್ರೆ ಹೇಳಕ್ ಆಗಲ್ಲ. ಅದು ತುಂಬಾ ಚೆನ್ನಾಗಿದೆ. ನಾನು ಕೂಡ ಸುಮಾರು ಓದ್ತೀವಿ, ಲೈಬ್ರರಿಲಿ ನಾನು ಮೆಂಬರ್ಶಿಪ್ ಮಾಡ್ಕೊಂಡಿದ್ದೀನಿ. ಹಾ ಸರ್, ಖಂಡಿತ. ನಾನು ಲೈಬ್ರರಿ, ನಾನು ಆಕ್ಚುಲಿ 7th ಸ್ಟ್ಯಾಂಡರ್ಡ್ ಅಲ್ಲ, ಒಂದು 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದು ಬುಕ್ ಓದಕ್ಕೆ. ನಮ್ಮ ಊರಲ್ಲಿ ಒಬ್ರು ತಾತ ಇದ್ರು, 90 ವರ್ಷದ ತಾತ. ಅವರು 90 ವರ್ಷ ಆದ್ರೂ ಕಣ್ಣುಗಳು ಹೆಂಗಿದ್ವು ಅಂದ್ರೆ ಒಂದು ಕನ್ನಡಕ ಏನೋ ಆಗ್ತಾ ಇಲ್ಲ, ಆ ತರ ಬುಕ್ ಓದೋರು. ಕಥೆಗಳು, ಚಂದಮಾಮ ಕಥೆಗಳು, ಆ ಚಂಪಕ ಅಂತೆಲ್ಲ ಬುಕ್ ಬರ್ತಾ ಇದ್ವು. ಅವಾಗಿಂದ ಹವ್ಯಾಸ, ಅವಾಗಿಂದ ರಾಮಾಯಣ, ಮಹಾಭಾರತ ಎಕ್ಸಾಮ್ ಎಲ್ಲ ಬರ್ದಿದೀವಿ. ಅವಾಗ 7ನೇ ಕ್ಲಾಸಲ್ಲಿ ಕೊಡ್ತಾ ಇದ್ರು. ಅದು ಒಳ್ಳೆ ಮಕ್ಕಳಲ್ಲಿ ಇಂಟ್ರೆಸ್ಟ್ ತೋರ್ಸೋದಕ್ಕೆ ಚೆನ್ನಾಗಿರುತ್ತೆ. ಆ ತರ ಎಕ್ಸಾಮ್ಗಳು ಮಾಡಿ
ಇಂಪ್ರೂವ್ ಮಾಡ್ಬೇಕು ಓದೋದು ಇನ್ನು. ಈ ಮೊಬೈಲ್ ದಾಸರಾಗ್ಬಿಟ್ಟಿದ್ದಾರೆ ಎಲ್ಲ, ಏನ್ ಸರ್, ಮಾಡಕ್ಕಾಗಲ್ಲ. ಮೊಬೈಲ್ 10 ನಿಮಿಷ ಬಿಟ್ಟು ಮೊಬೈಲ್ ಬಿಟ್ಟಿರಕ್ಕೆ. ಏ ಬುಕ್ ಹಿಡ್ಕೊಳ್ಳಿ. ನಿಮ್ಮ ಇಂಟ್ರೆಸ್ಟ್ ಬರಲ್ಲ. ಹೌದು ಸೆಕೆಂಡ್ ಹೌದು, ನಿಮ್ ಮೆದ್ಲುನು ಇಂಪ್ರೂವ್ ಆಗುತ್ತೆ ಬುಕ್ಕಿಂದ. ಮೊಬೈಲ್ ಇಂದ ಮೆದ್ಲು ಹಾಳಾಗೋಗುತ್ತೆ. ನೀವು 10 ನಿಮಿಷ ಮೊಬೈಲ್ ಇಟ್ಕೊಂಡು ಬೇರೆ ಕೆಲಸ ಮಾಡಿ, ಆಗಲ್ಲ. ಆಗಲ್ಲ ಬುಕ್ ಹಿಡ್ಕೊಂಡು ನೋಡಿ. ನೀವು ಮಲ್ಗೋವಾಗ ಬುಕ್ ಹಿಡ್ಕೊಂಡು ಮಲಿಕೊಳ್ಳಿ, ಚೆನ್ನಾಗಿ ನಿದ್ದೆ ಬರುತ್ತದೆ ನೈಟ್ ಅಲ್ಲಿ. ಯಾವಾಗ ಫ್ರೀ ಆಗುತ್ತೆ ಅವಾಗ ಒಂದ್ 10 ನಿಮಿಷ ಓದಿ ಸಾಕು. 10 ನಿಮಿಷ ಅಲ್ಲ, ಒಂದ್ ½ ಓದಿ, ಮೈಂಡ್ ಫ್ರೆಶ್ ಆಗುತ್ತೆ. ಮತ್ತೆ ನಿಮ್ಮ ದೈನಂದಿನ ಕೆಲಸಗಳು ಮಾಡ್ಕೋಬಹುದು. ಅಂದ್ರೆ ಇದಕ್ ಮೀಸಲು ಇಡ್ಬೇಕು ಓದಕ್ಕೆ ಅಂತಾನೆ. ನಾವು ದಿನ ನಾವು ಏನ್ ವ್ಯಾಯಾಮ ಮಾಡ್ತೀವಿ ಅದೇ ತರ ಇದನ್ನು ಮಾಡಿದ್ರೆ ಕಣ್ಣಿಗೂ ಒಳ್ಳೇದು, ತಲೆಗೂ ಒಳ್ಳೇದು, ಮೆದ್ಲಿಗೂ ಒಳ್ಳೇದು. ಆಮೇಲೆ ನಾವು ಕಲ್ಪನಾ ಲೋಕಕ್ಕೆ ಹೋಗ್ಬಿಡ್ತೀವಿ. ಆ ಕಲ್ಪನಾ ಲೋಕದಲ್ಲೇ ಖುಷಿ ಅಲ್ಲ ಸರ್, ಎಲ್ಲೇ ಹೋದ್ರಲ್ಲೂ. ಆ ಮೊಬೈಲ್ ಅಲ್ಲಿ ನೋಡಿ 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 ತಲೆ ಕೆಡೋದಲ್ಲ, ಇದನ್ನೇ ಕೆಡ್ಕೊಬಿಟ್ಟಿರ್ತಾರೆ. ಕಲ್ಪನೆ ಅನ್ನೋದು ಬೇರೆ ತರ ಬಂದ್ಬಿಡುತ್ತೆ. ಆ ತರ ಆಗ್ಬಿಟ್ಟಿದೆ ಮೊಬೈಲ್ ನೋಡಿ ನೋಡಿ. ನ್ಯಾಚುರಲ್ ಆಗಿ ಏನ್ ಬರಲ್ಲ. ತುಂಬಾ ಚೆನ್ನಾಗಿ ಮಾತಾಡಿರಿ, ತುಂಬಾ ಧನ್ಯವಾದಗಳು ಸರ್. ಈಗ ನಿಮ್ಮ ಪುಸ್ತಕ ಓದೋ ಹವ್ಯಾಸನ ಮುಂದುವರಿಸಿ. ಖಂಡಿತ ಸರ್, ಧನ್ಯವಾದಗಳು ನನ್ನ ಮಾತಾಡ್ಸೋದಕ್ಕೆ. ಧನ್ಯವಾದಗಳು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಬುಕ್ಸ್ ತಗೊಂಡ್ರಾ? ಹಾ ತಗೊಂಡೆ. ಹೇಗಿತ್ತು ಮೇಡಮ್ ಈ ನಮ್ಮ ತುಮಕೂರಿನ ಪುಸ್ತಕದ ಸಂತೆ? ಚೆನ್ನಾಗಿದೆ ಸರ್. ಎಲ್ಲಾ ತರದ ಬುಕ್ಸ್ ಸಿಗ್ತಾ? ಸಿಗ್ತಾ ಇದೆ. ನಿಮ್ಮ ಒಂದು ಫೇವ್ರೇಟ್ ಲೇಖಕರು ಯಾರು? ನನಗೆ ಫೇವ್ರೇಟ್ ಅಂತ ಯಾರು ಇಲ್ಲ ಸರ್. ಯಾವ್ದು ಚೆನ್ನಾಗಿರುತ್ತೋ ಅದನ್ನೆಲ್ಲ ಓದ್ತೀನಿ. ಬುಕ್ಸ್ ಓದೋ ಹವ್ಯಾಸ ಇದೆ? ಇದೆ ಇದೆ. ಇವಾಗಿಂದ ಇದೆಯಾ ಅಥವಾ ಮೊದಲಿನಿಂದಲೇ ನೀವು ಹವ್ಯಾಸ ಬೆಳೆಸ್ಕೊಂಡ್ ಬಂದಿದ್ರು? ಅದ್ ನಮ್ಮ ಅಮ್ಮನಿಂದ ಬಂದಿತ್ತು, ಚಿಕ್ಕವಳಿಂದಾನೇ ಬಂದಿದೆ. ಮೇಡಮ್ ಈಗ ಯಾವ ಬುಕ್ಸ್ ತಗೊಂಡ್ರಿ? ತಗೊಂಡಿ ನೆನ್ನೆನೂ ತಗೊಂಡೆ, ಇವತ್ ನನ್ ಮಗಂಗ್ ತಗೊಂಡಿದ್ದೀನಿ ನಾನು. ಅದಕ್ಕೆ ನನ್ ಮಗಂಗೆ ನನ್ನ ಹಸ್ಬೆಂಡ್ ತಗೊಂಡೆ. ಹೌದಾ ಮೇಡಮ್? ಹಾಗೇನೆ ಇತ್ತೀಚೆಗೆ ಈ ಒಂದು ಡಿಜಿಟಲ್ ಯುಗದಲ್ಲಿ ಬುಕ್ಸ್ ಓದೋದು ಕಡಿಮೆ ಆಗಿದೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ ಸರ್, ಬುಕ್ ಓದ್ಬೇಕು. ಡಿಜಿಟಲ್ ಗಿಂತ ಬುಕ್ ಓದ್ಬೇಕು ಕುತ್ಕೊಂಡು. ಅವಾಗ್ಲೇನೆ ಇದನ್ಸೋದು. ಪೇಜ್ ತಿರುಗಿಸ್ತೀವಲ್ಲ, ಆ ಖುಷಿ ಸಿಗುತ್ತೆ. ಸುಮ್ನೆ ಸ್ವೈಪ್ ಮಾಡೋದ್ರಲ್ಲಿ ಸಿಗಲ್ಲ ಅದು. ಹಾಗೇನೆ ನಿಮ್ಮ ಒಂದು ಪುಸ್ತಕದ ಹವ್ಯಾಸಕ್ಕೆ ಈಗ ಮುಂದುವರಿಲಿ ನಿಮ್ಮ ಹವ್ಯಾಸ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೂ ಕೂಡ ಈ ಒಂದು ಹವ್ಯಾಸ ಬೆಳೆಸಿದ್ರಿ, ಅದು ಒಂದು ಖುಷಿಯ ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ವಿನಯ್ ಕುಮಾರ್ ಅಂತ. ಸರ್ ನಿಮ್ದು ಯಾವ ಏರಿಯಾ ಸರ್ ತುಮಕೂರಲ್ಲಿ? ತುಮಕೂರಲ್ಲಿ ಅಮರಜ್ಯೋತಿ ನಗರ. ಓಹೋ, ನಮ್ಮ ಏರಿಯಾದವ್ರೆ. ಅಮರಜ್ಯೋತಿ ನಗರದವ್ರೆ, ನಮ್ಮ ಏರಿಯಾದವ್ರೆ. ಕಾಮಿಕ ನಗರ. ಈಗ ಅಮರಜ್ಯೋತಿ ನಗರದಲ್ಲಿ ಇದೀವಿ. ಸರ್ ಈಗ ನಮ್ಮ ತುಮಕೂರಲ್ಲಿ ಪುಸ್ತಕದ ಸಂತೆ ಕಾರ್ಯಕ್ರಮ ನಡೀತಿದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್ ಇದು ತುಂಬಾ ಚೆನ್ನಾಗಿದೆ. ಏನು ವೀರಲೋಕ ಪುಸ್ತಕ ಸಂತೆ ಅಂತ ಮಾಡಿದ್ದಾರೆ. ಈ ರೀತಿ ಹೆಚ್ಚು ನಡೀತಾ ಇರಬೇಕು. ಇವಾಗಿನ ಈ ಡಿಜಿಟಲ್ ಇದ್ರಲ್ಲಿ ಈ ಪುಸ್ತಕ ಓದೋ ಅಭ್ಯಾಸಗಳ ಜನ ಮರ್ತೋಗ್ಬಿಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ ಏನು ಅಂದ್ರೆ, ನಮ್ಮ ಭಾಷೆ ಉಳಿಬೇಕು ಅಂತಂದ್ರೆ ನಾವು ಅದನ್ನ ಮಾತಾಡ್ಬೇಕು, ಕಲಿಬೇಕು. ಅದು ಎಲ್ಲಿಂದ ಬರುತ್ತೆ ಅಂತಂದ್ರೆ ನಾವು ಈ ಪುಸ್ತಕ ಓದೋದ್ರಿಂದ ಹೊಸತನ, ಹೊಸ ಪದಗಳು ಪರಿಚಯ, ಕನ್ನಡ ಭಾಷೆ ಹಿಂಗೆಲ್ಲ ಇರುತ್ತಾ ಅಂತ ಗೊತ್ತಾಗತ್ತೆ. ಈಗ ನಾವು ಕನ್ನಡದಲ್ಲಿ ಬರೀ 75% ಬರೀ ಇಂಗ್ಲಿಷ್ ಪದಗಳೇ ಯೂಸ್ ಮಾಡ್ತೀವಿ. ಇದು ಆ ಭಾಷಾ ಅಭಿವೃದ್ಧಿಗೂ ಇದು ಸಹಕಾರಿ. ಆಮೇಲೆ ನಮ್ಮ ನಾಲೆಡ್ಜ್, ಜ್ಞಾನ ಹೆಚ್ಚಿಸ್ಕೊಳ್ಳೋಕು ಬಹಳ ಸಹಕಾರಿ. ಅದು ಆಗತ್ತೆ. ಮತ್ತೆ ಮುಖ್ಯವಾಗಿ ಸರ್, ಪೋಷಕರು ಮಕ್ಕಳನ್ನ ಕರ್ಕೊಂಡು ಬರ್ಬೇಕು ಇಂಥದಕ್ಕೆ. ಕನ್ನಡ ಪುಸ್ತಕ ಲೋಕ ಎಲ್ಲ ಈ ರೀತಿ ಇರುತ್ತಾ ಅನ್ನೋದು ಬಹಳ ಹುಡುಗರಿಗೆ ಗೊತ್ತಿರಲ್ಲ ಸರ್. ಇವಾಗೆಲ್ಲ ಬರೀ ಪೋಗೋ ಅದು ಚಾನಲ್ ಅದು ಕಾನ್ಸಂಟ್ರೇಟ್ ಮಾಡ್ಬಿಡ್ತಾರೆ ಜನ, ಅದ್ರ ಬಗ್ಗೆ ಗಮನ ಜಾಸ್ತಿ. ಹುಡುಗರಿಗೆ ಅಮೆರಿಕ ಪೋಗೋ ಚಾನಲ್ ಗೊತ್ತಿರುತ್ತೆ, ಕನ್ನಡದ ಚಂದಮಾಮ ಗೊತ್ತಿಲ್ಲ ಇಲ್ಲ. ಹುಡುಗರಿಗೆ ಅಮೆರಿಕ ಪೋಗೋ ಚಾನಲ್ ಗೊತ್ತಿರುತ್ತೆ, ಕನ್ನಡದ ಚಂದಮಾಮ ಗೊತ್ತಿಲ್ಲ ಇಲ್ಲ. ನಿಜವಾಗ್ಲೂ ಸತ್ಯವಾದ ಮಾತು ಸರ್. ಇವನ್ನ ಪರಿಚಯ ಮಾಡ್ಕೊಳಕ್ ಬಹಳ ಇದಾಗಿ ಅನುಕೂಲ ಆಗತ್ತೆ. ಆಮೇಲೆ ಇನ್ನೊಂದು ಇಲ್ಲಿ ನೋಡಿದೆ, ಹುಡುಗರಿಗೆ ಅಂತಾನೆ ಒಂದು ಸಬ್ಸ್ಕ್ರಿಪ್ಷನ್, ಚಿಲಿಪಿಲಿಗೂಡು ಅಂತ ಒಂದು ಮ್ಯಾಗಝೈನ್ ಇದೆ ಸರ್ ಹುಡುಗರಿಗೆ. ಅದು ತುಂಬಾ ಚೆನ್ನಾಗಿದೆ. ಅದು ಹುಡುಗರಿಗೆ ಆ ತರದ್ದೆಲ್ಲ ಇವಾಗ ತಗೋಬೇಕು. ಇದನ್ನ ನಾವೆಲ್ಲೂ ಹುಡುಕೊಂಡು ಹೋದ್ರೆ ಸಿಗಲ್ಲ. ಇಂಥ ಕಡೆ ಒಂದು ವೇದಿಕೆಯಲ್ಲಿ ಬಂದಾಗ ಸಿಗುತ್ತೆ. ಅದನ್ನ ನಾವು ಉಪಯೋಗಿಸ್ಕೋಬೇಕು. ಸರ್ ಈಗ ನೀವ್ ಹೇಳಿದ್ರೆ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು ಇಂತಹ ಪುಸ್ತಕದ ಸಂತೆಗಳಿಗೆ ಅಂತ. ಆದ್ರೆ ಪೋಷಕರು ಏನ್ ಮಾಡ್ತಾರೆ ಗೊತ್ತಾ, ಮಕ್ಕಳನ್ನ ಯಾವ್ದಾದ್ರು ಟಿವಿ ಸೀರಿಯಲ್ದು ಏನಾದ್ರು ಸಮಾರಂಭ ಇದ್ರೆ, ಈವೆಂಟ್ಸ್ ಗಳಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇಂತ ಒಂದು ಪುಸ್ತಕ ಸಂತೆಗಳಿಗೆ ಕರ್ಕೊಂಡ್ ಬರಲ್ಲ. ಯಾಕೆ?
ಏನಾಗಿದೆ ಅಂದ್ರೆ ಒಂದು ರಿಯಾಲಿಟಿ ಶೋ ಮುಖಾಂತರ ನಮ್ಮ ಇವರು ಫೇಮಸ್ ಆಗ್ಬಿಡ್ಬೋದು, ಇಡೀ ರಾಷ್ಟ್ರಾದ್ಯಂತ ನಾವು ಹೆಸರು ಮಾಡ್ಬೋದು. ಅದೊಂದು ಗೀಳಿದೆ ಈಗ ನಡೀತಾ ಇರೋ ಇದೇನು ಟ್ರೆಂಡ್ ಅಂತೀವಲ್ಲ, ಲೇಟೆಸ್ಟ್ ಟ್ರೆಂಡು, ಅದು ಇದೇನೆ. ಇನ್ನೇನಲ್ಲ, ನಮ್ಮ ಮಕ್ಕಳು ರಿಯಾಲಿಟಿ ಶೋಗೆ ಹೋಗ್ಬಿಟ್ರೆ ಎಲ್ಲರೂ ನೋಡ್ತಾರೆ, ಎಲ್ಲ ಚೆನ್ನಾಗಿ ಫೇಮಸ್ ಆಗ್ಬಿಡ್ತಾರೆ ಅಂತ. ಬಟ್ ಹಿಂದೆ ರಿಯಾಲಿಟಿ ಶೋ ಒಂದು ಸಂಗೀತದ ಬಗ್ಗೆ ಕೆಲವೊಂದು ಒಳ್ಳೇದು ಇದೆ. ಉದಾಹರಣೆ ಸರಿಗಮಪ, ಈ ಸಂಗೀತದ ಬಗ್ಗೆ ಅವೆಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ತರ ರಿಯಾಲಿಟಿ ಶೋಗಳಿದೆಯಲ್ಲ, ಅದ್ರಲ್ಲಿ ಇದುವರೆಗೂ ಗೆದ್ದಿರೋರು ಇರ್ಬೋದು, ಮತ್ತೊಂದು ಏನ್ ಮಾಡ್ತಿದ್ದಾರೆ, ಏನಾಗಿದೆ ಯಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋ ಹಂಗೆ ಕೆಲವ್ರು ಅದ್ರಲ್ಲಿ ಸಿನಿಮಾಗಳಿಗೆಲ್ಲ ನಾಟಕದ ಇದ್ದಿರೋದು, ಅದು ಕೆಲವೊಂದು ಕಲೆದು ಬಗ್ಗೆ ತುಂಬಾ ಚೆನ್ನಾಗಿದೆ ಸರ್. ಕೆಲವೊಂದು ಅಷ್ಟೇನು ಎಲ್ಲೋ ಒಂದ್ ಕಡೆ ಮಕ್ಕಳ ಮೇಲೆ ಒತ್ತಡ ಹಾಕೋ ರೀತಿ ಇದೆ. ಈಗ ಅದ್ರ ಬಗ್ಗೆ ಗಮನ ಕೊಟ್ಟು ಏನ್ ಮಾಡ್ತಾರೆ, ಇದು ನಾವು ಏನು ಜ್ಞಾನ ತಿಳ್ಕೊಳ್ಳೋದು, ಓದೋದು, ಅದ್ರ ಬಗ್ಗೆ ಕಡಿಮೆ ಆಗುತ್ತೆ. ಕಲೆ ಇರಬೇಕು, ಕಲೆ ಇರಬೇಕು, ಅದು ಒಳ್ಳೆ ರೀತಿದು. ಈ ನಮ್ಮ ನಾಟಕ ಅಂತ ಆ ಥರದ್ದೆಲ್ಲ ಅದೆಲ್ಲ ಗೊತ್ತಿಲ್ಲ. ಈಗ ಬರೀ ಎಲ್ಲ ಸೋಷಿಯಲ್ ಡ್ರಾಮಾ ಆ ಥರ ಇದಾಗಿದೆ. ಇದ್ರ ಮುಖಾಂತರ ಹುಡುಗರಿಗೆ ಈ ರೀತಿ ಪೋಷಕರು ಅದ್ರ ಪಾತ್ರ ದೊಡ್ಡದಿದೆ. ಯಾವ ಇದಕ್ಕೆ ರಿಯಾಲಿಟಿ ಶೋಗೆ ಆಗ್ಬೇಕು, ಏನ್ ಅದ್ರಲ್ಲಿಂದ ಏನ್ ಕಲಿತಾರೆ. ಇಲ್ಲಿ ಏನಾಗುತ್ತೆ, ಫಸ್ಟ್ ಟೈಮ್ ಮೈಂಡ್ ಸೆಟ್ ಕಾಂಪಿಟೇಷನ್ ಅಂತ ಬಂದ್ಬಿಡುತ್ತೆ. ಫಸ್ಟ್ ಟೈಮ್ ಕಾಂಪಿಟೇಷನ್ ಅವನಿಗೆ, ಯಾವ್ದೇ ಮಗುಗಾಗ್ಲಿ ಅಷ್ಟು ಕಾಂಪಿಟೇಷನ್ ಅಂದ್ರೆ ಏನು ಅಂತ ಅವನಿಗೆ ಗೊತ್ತೇ ಇರಲ್ಲ. ತಗೊಂಬಂದು ವೇದಿಕೆಗೆ ನಿಲ್ಲಿಸ್ಬಿಡ್ತಾರೆ, ಹಿಂಗ್ ಮಾಡು ಹಂಗ್ ಮಾಡು ಅಂತ ಒತ್ತಡ ಇರೋದು. ಕೆಲವೊಂದ್ರಲ್ಲಿ, ಎಲ್ಲದ್ರಲ್ಲೂ ಆತರ ಇಲ್ಲ. ಕೆಲವೊಂದು ಜ್ಞಾನ ಇದ್ ಮಾಡೋದು ಇರುತ್ತೆ, ಜ್ಞಾನಾರ್ಜನೆಗೆ ಸಂಗೀತ, ಆಮೇಲೆ ನಾಟಕ, ಅದು ಕಲೆ ತಿಳ್ಕೊಳ್ಳೋದು ಇರುತ್ತೆ. ಅದ್ರ ಬಗ್ಗೆನೇ ಅಭ್ಯಾಸ ಮಾಡಿದ್ರೆ ಒಳ್ಳೇದು. ಒಟ್ಟು ಪೋಷಕರು ಇಂತ ಒಂದು ಪುಸ್ತಕ ಸಂತೆಗೆ ಮಕ್ಕಳನ್ನ ಕರ್ಕೊ ಬರೋದು ಬಂದ್ರೆ ತುಂಬಾ ಒಳ್ಳೇದು. ಅವ್ರು ಬಹಳ ಅನುಕೂಲ ಸರ್. ತುಂಬಾ ಧನ್ಯವಾದ ಸರ್, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಅವಕಾಶ ಸಿಕ್ಕಿದ್ದಕ್ಕೆ, ಕೊಟ್ಟಿದ್ದಕ್ಕೆ ಪಬ್ಲಿಕ್ ಟಾಕ್ ಇದು ನಮ್ಮ ಕರ್ತವ್ಯ. ನಮ್ಮ ಏರಿಯಾದವರನ್ನ ಕೇಳ್ಬೇಕಾ, ಇನ್ನೂ ಖುಷಿನೇ ನಮಗೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಕಿರಣ್ ಕುಮಾರ್ ಅಂತ. ಸರ್, ನಿಮಗೆ ಬುಕ್ಸ್ ಓದೋ ಅಭ್ಯಾಸ ಇದೆಯಾ? ಹೌದು, ಬುಕ್ಸ್ ಓದಿ ಅಭ್ಯಾಸ ಇದೆ. ಅದಕ್ಕೋಸ್ಕರ ಸಾಹಿತ್ಯ ಸಮ್ಮೇಳನಕ್ಕೆ ಪ್ರತಿ ವರ್ಷ ಎಲ್ಲಿ ನಡೀತಿದ್ರು ಅಲ್ಲಿ ಬರ್ತಾ ಇದ್ದೆ. ಇಲ್ಲಿ ಬಂದಾಗ ಒಂದಷ್ಟು ಸಂಗ್ರಹಣ ನೋಡ್ತಾ ಇದ್ದೆ. ಇಲ್ಲಿ ತಗೊಂಡು ಖುಷಿ ಆಯ್ತು. ತುಂಬಾ ಪಬ್ಲಿಕೇಶನ್ಸ್ ಇಂದ ಎಲ್ಲಾ ರೀತಿನೂ ಕಲೆಕ್ಷನ್ಸ್ ಎಲ್ಲಾ ರೀತಿನೂ ಮಾಡಿದ್ದಾರೆ. ಎಲ್ಲ ಹಳೆ ಕನ್ನಡದಿಂದ ಹೊಸ ಕನ್ನಡದವರೆಗೂ, ಸೊ ಮಾಡರ್ನ್ ಕನ್ನಡವರೆಗೂ ಎಲ್ಲ ತರನು ನಿಮಗೆ ಕಲೆಕ್ಷನ್ಸ್ ಇದೆ. ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕಷ್ಟೇ. ಈಗಿನ ಕಾಲದವರು ಮೋರ್ ದನ್ ಮೊಬೈಲ್, ಬುಕ್ಸ್ಗೆ ಸ್ಪೆಂಡ್ ಮಾಡೋದು ಒಳ್ಳೇದು. ಹೌದು, ಒಂದು ಪುಸ್ತಕ ನಿಮ್ಗೆ ಒಂದು ಆಸ್ತಿ ಇದ್ದಂಗೆ. ಹೌದೌದು ಸರ್, ನಿಮಗೆ ಇಷ್ಟವಾದ ಲೇಖಕರು ಯಾರು? ಲೇಖಕರಂದ್ರೆ ನಾನು ರಾಬರ್ಟ್ ಸಿವಿಲ್ ಅವ್ರದ್ದು ಹಂಪಿ ಹಿಸ್ಟೋರಿಕಲ್ ಜಾಸ್ತಿ ಇಷ್ಟ ನನಗೆ. ಅವ್ರದ್ದು ಸದಾನಂದ ಖಾನಾವಳಿ ಅವ್ರದ್ದು ಒಂದು ಬುಕ್ ತಗೊಂಡೆ. ಅದು ಬಿಟ್ರೆ ಕುವೆಂಪು ಅವ್ರದ್ದು ಸಾಹಿತ್ಯ ಆಗ್ಬೋದು. ಹಿಸ್ಟೋರಿಕಲ್ ಜಾಸ್ತಿ ಸ್ವಲ್ಪ. ಹೌದು ಸರ್, ಮುಂದಿನ ಪೀಳಿಗೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮುಂದಿನ ಪೀಳಿಗೆ ಏನಂದ್ರೆ, ನಿಮ್ಮ ಆಸ್ತಿ ಅಂದ್ರೆ ಬೇರೆ ಏನಿಲ್ಲ, ಸರಸ್ವತಿನೇ. ಅದಿದ್ರೆ ಎಲ್ಲ ಬರುತ್ತೆ. ಹೌದು. ಎಂತ ಮಾತು ಹೇಳಿದ್ರ ಸರ್, ಒಳ್ಳೆ ಮಾತು ಹೇಳಿದ್ರ. ಓಕೆ, ಥ್ಯಾಂಕ್ ಯು ಸರ್. ನಿಮಗೆ ಇಷ್ಟೊತ್ತು ನೀವು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಇದು ಒಳ್ಳೇದಾಗ್ಲಿ. ಅಂದ್ರೆ ಈಗಿನ ಜನರೇಷನ್ಗಳದಂದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಬುಕ್ಸ್ ಓದೋದು ಆದಷ್ಟು ಕಲ್ತಷ್ಟು ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ತುಂಬಾ ಒಂದು ಧೈರ್ಯವಾಗಿ ನಾವು ಮುಂದೆ ನುಗ್ಬೋದು. ಫಸ್ಟ್ ವಿದ್ಯೆ ಇರ್ಬೇಕು. ವಿದ್ಯಾವಂತರಾದ್ರೆ ಅವಾಗ ಕಲ್ಚರು ಬೆಳೆಯುತ್ತೆ, ವಾತಾವರಣನೂ ಚೆನ್ನಾಗಿರುತ್ತೆ. ಒಳ್ಳೇದಾಗ್ಲಿ ಅಂತ. ಜೈ ಕರ್ನಾಟಕ. ಮತ್ತು ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸಂಗಮೇಶ್ವರ್ ಸರ್, ಯಾವ ಊರು? ಬೀದರ್. ಸರ್, ನೀವು ಎಷ್ಟು ವರ್ಷದಿಂದ ಈ ಬುಕ್ ಸ್ಟಾಲ್ ನಡೆಸ್ತಾ ಇದ್ದೀರಾ? ನಡೆಸ್ತಾ ಇದ್ದೇವೆ. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ಇಲ್ಲ ಅಂದ್ರೆ 12 ವರ್ಷ ಆಯ್ತು ನಡೆಸ್ತಾ 12 ವರ್ಷದಿಂದ. ಸರ್, ಈಗ ನಮ್ಮ ತುಮಕೂರಿನಲ್ಲಿ ಈ ಪುಸ್ತಕದ ಸಂತೆ ನಡೀತಾ ಇದಲ್ವಾ, ಈ ಒಂದು ವ್ಯಾಪಾರ ಎಲ್ಲ ಹೇಗಿದೆ? ಬಾಳ ಚೆನ್ನಾಗಿದೆ, ಬಾಳ ಚೆನ್ನಾಗಿದೆ. ಬರ್ತಾ ಇದಾರ ಪುಸ್ತಕ ತಗೊಳೋದಕ್ಕೆ? ಬರ್ತಾ ಇದ್ದಾರೆ. ಪರವಾಗಿಲ್ಲ. ತುಂಬಾ ಒಳ್ಳೆ ಜನರು. ತುಂಬಾ ಒಳ್ಳೆ ಜನರು, ತುಂಬಾ ಒಳ್ಳೆ ತುಮಕೂರಿನವರು. ತುಂಬಾ ಒಳ್ಳೆ ಜನರು. ವ್ಯಾಪಾರ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸರ್, ನೆಕ್ಸ್ಟ್ ಇವರು ವೀರಲೋಕ, ಇವರು ಪುಸ್ತಕ ಸಂತೆ ಎಲ್ಲಿಟ್ರು ನೀವು ಹೋಗಿ ಸ್ಟಾಲ್ ಹಾಕ್ತೀರಾ? ಹಾಕ್ತಿವಿ. ತುಂಬಾ ಒಳ್ಳೆ, ತುಂಬಾ ಒಳ್ಳೆಯವರು ನಮ್ಮ ವೀರಲೋಕ ಶ್ರೀನಿವಾಸ್ ಅವರು. ತುಂಬಾ ಒಳ್ಳೆಯವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಹೆಲ್ಪ್ ಮಾಡಿದ್ದಾರೆ ನಮ್ಗೆ. ಹೌದಾ? ಥ್ಯಾಂಕ್ ಯು. ಇದಿಷ್ಟು ನಮ್ಮ ತುಮಕೂರಿನ ಪುಸ್ತಕದ ಸಂತೆಯಲ್ಲಿ ಇಲ್ಲಿನ ಪುಸ್ತಕ ಪ್ರೇಮಿಗಳು, ಹವ್ಯಾಸಿಗಳು ಒಳ್ಳೊಳ್ಳೆ ಮಾತುಗಳು ಹೇಳಿದ್ದಾರೆ. ಮುಂದಿನ ಪೀಳಿಗೆ
ಪುಸ್ತಕ ಓದೋ ಹವ್ಯಾಸನ ರೂಢಿಸ್ಕೋಬೇಕಂತ ಹೇಳಿದ್ದಾರೆ. ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.